ಮರಳು ಮಾಫಿಯಾ ತಡೆಯಲು ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ದಿನೇಶ್ ಗುಂಡೂರಾವ್ ಕೆಡಿಪಿ ಸಭೆಯಲ್ಲಿ ಅಕ್ರಮ ಮರಳು ಮಾಫಿಯಾ ತಡೆಗೆ ಚರ್ಚೆ ನಡೆಯಿತು. ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಮರಳು ಮಾಫಿಯಾ ತಡೆಯಲು ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕೊರತೆ ಇದೆ ಎಂದು ಹೇಳಿದ ಮಾತಿಗೆ ಅಧಿಕಾರಿಗಳಿಗೆ ಪರಸ್ಪರ ದೂರು ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮರಳು ಮಾಫಿಯಾ ತಡೆಯಲು ವಾಹನ ಮತ್ತು ಅಧಿಕಾರಿಗಳ ಕೊರತೆ ಇದೆ. ನಾವು ಸ್ಥಳಕ್ಕೆ ಹೋಗುವ ಮೊದಲೇ ಅವರಿಗೆ ವಿಷಯ ಗೊತ್ತಾಗಿರುತ್ತೆ. ಪೊಲೀಸರು ಸಹಕರಿಸುತ್ತಿಲ್ಲ. 1 ಗಂಟೆ ಬಿಟ್ಟು ಬರ್ತಾರೆ. 5-10 ಸಾವಿರ ದಂಡ ಹಾಕಿದ್ರೆ ಅವರು ಕೇರ್ ಮಾಡಲ್ಲ ಎಂದು ಪರಸ್ಪರ ಅಧಿಕಾರಿಗಳು ದೂರಿದ್ರು. ಇಲ್ಲಿಗಲ್ ಮೈನಿಂಗ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಪೊಲೀಸರು ಸಪೋರ್ಟ್ ನೀವು ತಗೋಬೇಕು. ಪೊಲೀಸರು ಊರಿನ ಕೆಲಸ ಇರ್ತದೆ. ನೀವು ನಿಂತ್ಕೊಂಡು ಅದನ್ನ ಕಂಟ್ರೋಲ್ ಆಗ್ಲೇಬೇಕು. ಇಂಥ ಕಡೆ ಆಗ್ತಾ ಇದೆ ಹೇಳ್ಕೊಂಡು ನೀವು ಅದನ್ನ ಕಂಟ್ರೋಲ್ ಮಾಡಿದ್ರೆ ಸಫಿಷಿಯಂಟ್ ಸರ್. ನಮ್ಮ ವೆಹಿಕಲ್ ಎಲ್ಲಿಂದ ನಮ್ಮ ಆಫೀಸಿಂದ ಬಿಟ್ಟರೆ ನಮ್ದು 2 ಜೀಪ್ ಇರೋದು. ಆಮೇಲೆ ನಮಗೆ ಸ್ಟಾಫ್ ಕೂಡ ಕಡಿಮೆ ಇದೆ. ಸ್ಟ್ರೆಂತ್ ಕೂಡ ಇಲ್ಲ. ನಮ್ಮ ವೆಹಿಕಲ್ ಎಲ್ಲೇ ಹೋದ್ರು ಅದು ಫಾಲೋ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೆ ನಾನು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಬೇಸ್ ಬೇಕಾದ್ರೆ ಲಿಂಕ್ ಮಾಡೋಣ. ಅದ್ರ ವೆಹಿಕಲ್ ತಗೊಳ್ಳೋಕೆ ಬೇಕಾದ್ರೆ ಪರ್ಮಿಷನ್ ಕೊಡ್ಸೋಣ. ಇವರಿಗಿಂತ ಜಾಸ್ತಿ ಆ ಟೀಮ್ ಚೆನ್ನಾಗಿದೆ. ಎಲ್ಲೆಲ್ಲಿ ಹೋಗ್ತಾರೆ, 50% ಹೇಳಿದ್ರಲ್ಲ ಫಸ್ಟಿಗೆ ಕಟ್ಟಬೇಕು ಅಂತ. ಅದನ್ನು ತಗೊಂಡು ಐ ಥಿಂಕ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸ್ವಲ್ಪ ಮಾನ್ಯ ಅಧ್ಯಕ್ಷ ಪೈಲಟ್ ಮತ್ತು ಎಸ್ಕಾರ್ಟ್ ಎರಡೂ ಇದೆ. ಇವರ ಪೈಲಟ್ ಇಲ್ಲ, ಎಸ್ಕಾರ್ಟ್ ಇಲ್ಲ, ಇವರ ಸ್ಟಾಫ್ ಇಲ್ಲ. ಇವರು ಹೇಗೆ ಮಾಡಿ? ಮಾನ್ಯ ಅಧ್ಯಕ್ಷ ರಾಯಲ್ಟಿ ಎಷ್ಟಿದೆ? ಸರ್ ಒಂದು ಸಬ್ಮಿಷನ್ ಸರ್. ಲೋಕಲ್ ಪೊಲೀಸ್ ಅವರು ನಾನೇ ಹೋಗಿ ಖುದ್ದಾಗಿ ಪ್ರೈವೇಟ್ ಗಾಡಿ ತಗೊಂಡು ಗಾಡಿ ಹಿಡಿಯೋದಕ್ಕೆ ಹೋದಾಗ್ಲೂ ಅವ್ರು 1 ಅವರ್ ಆದ್ರೂ ಪೊಲೀಸ್ ಸ್ಪಾಟಿಗೆ ಬರೋದಿಲ್ಲ. ನಮ್ಮಲ್ಲಿ ನಾವು ಒಬ್ಬೊಬ್ಬರೇ ಹೋಗಿರ್ತೀವಿ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ ಸರ್. ಅವರು ಪೊಲೀಸರು 1 ಅವರ್ ಆದ್ರೂ ಬರೋದಿಲ್ಲ ಸರ್. ನಾವೇ ತಗೊಂಡು ಹೋಗ್ಬೇಕು. ಆಮೇಲೆ ಕಷ್ಟಪಟ್ಟು ಸ್ಟೇಷನ್ಗೆ ಗಾಡಿ ತಗೊಂಡು ಹೋಗಿ ಕೂಡ ನಮ್ಮ ಸೀನಿಯರ್ ಆಫೀಸರ್ನ ಕೇಳಬೇಕು. ಅಂಡ್ ಅವ್ರು ತಗೋಬೇಕಾ ಬೇಡ ಅಂತ ಕೇಳ್ತಾರೆ ಸರ್. ಇವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೆಲವು ಜನ ಒಳಗಾಕಿದ್ರೆ ಅವಾಗ ಭಯ ಬಂದ್ರೆ ಸರಿ ಹೋಗೋದು. ಇಲ್ಲೋದ್ರೆ ಏನಾಗೋದಿಲ್ಲ. ಅದು 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 ಮಾಡ್ತಾ ಇಲ್ಲ ತಾನೆ. ಸುಮ್ಮನೆ ಇಲ್ಲಿ ಕುತ್ಕೊಂಡು ಹೇಳಿದ್ರು ಆಗೋದಿಲ್ಲ. ಮಾಡ್ತಾ ಇಲ್ಲ. ಎಲ್ಲರೂ ಒಂಥರ ಇದು ಯಾಕಪ್ಪ ಇಂಟರ್ಫಿಯರ್ ಆಗ್ಬೇಕು. ಒಂದು ಸಿಸ್ಟಮ್ ನಡೀತಾ ಇದೆ. ಅದು ಸಿಸ್ಟಮ್ ಪ್ರಕಾರ ಹೋಗಿ ಅಂತ ಬಿಟ್ಬಿಟ್ಟಿದ್ದಾರೆ. ನಾವಾಗಿರ್ಬೋದು, ಅವರಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಅವರಿಗೆ ಕಡೆಗೆ ನಮ್ಮಂತವರೇ ಫೋನ್ ಮಾಡೋದು. ಮತ್ತೆ ಬಿಡಿ ಮಾಡಿಲ್ಲ ನಿಮ್ಮಂತವ್ರು ಬಟ್ ಏನಾಗ್ತದೆ, ಇದನ್ನ ನಾವು ಅಲ್ಟಿಮೇಟ್ಲಿ ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಕ್ರಮ ತಗೊಳ್ದವರು. ಈಗ ನೋಡಿ, ಫ್ರಿಡ್ಜ್ಗಳೆಲ್ಲ ಹೆಂಗೆ ಪರಿಸ್ಥಿತಿ ಆಗಿದೆ. ಏನ್ ಮಾಡೋದು ಅದೆಲ್ಲ ನೋಡಿ. ಎಲ್ಲ ಹೋಗಿ ಮಿನಿಸ್ಟರ್ ಬರ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು. ನಾಳೆ ತೋರಿಸಿ 2 ಕಡೆ ಬರ್ತೀನಿ ಅಂತ ಹೇಳಿದ್ರೆ ಇನ್ಸ್ಪೆಕ್ಷನ್ ಪ್ಲಸ್ ಮೀಟಿಂಗ್ ಬೇರೆ ಇದೆ. 2 ಕಡೆ ಟೈಮ್ ಕಮ್ಮಿ ಇರ್ತದೆ. ಮಿನಿಸ್ಟರ್ ಜೊತೆ ಪೊಲೀಸ್ ಅವರು ಚಿತ್ತ ಆಗದೆ ಹೋದ್ರೆ ಹೇಗೆ ಎಲ್ಲ ಅವ್ರಿಗೂ ಗೊತ್ತಿದೆ ಎಲ್ಲೆಲ್ಲಿ ಹೇಗೆ. ಬಟ್ ಅದಕ್ಕೆ ಒಂದು ಕ್ರಮ ತಗೊಳಕ್ ಮಾಡ್ತಾ ಇಲ್ಲ. ಆಕ್ಷನ್ ತಗೊಳ್ಳೋದಕ್ಕೆ ಎಲ್ಲೊಂದ್ ಕಡೆ ಇಲ್ಲ ಸರ್, ಕ್ರಮ ಇಚ್ಛಾಶಕ್ತಿ ಕೊರತೆ ಇದೆ. ಇಲ್ಲ ಸರ್, ಇಚ್ಛಾಶಕ್ತಿ ಇಲ್ಲ ಸರ್. ವಿ ಕೀಪ್ ಟೇಕಿಂಗ್ ಆಕ್ಷನ್ ಸರ್. ಬಟ್ ಒಂದು ನಾನು ಪ್ರತಿಯೊಂದು ಒಂದೂವರೆ ವರ್ಷದಲ್ಲಿ 1 ವಾರ್ಡ್ ಎಕ್ಸಾಂಪಲ್ ನಾನು 3 ಎಕ್ಸಾಂಪಲ್ ಕೊಡ್ಬೋದು. ಬಟ್ ಓಪನ್ ಮೀಟಿಂಗ್ ಅಲ್ಲಿ ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ಸೊ ಒಂದು ಸರ್, ಓನ್ಲಿ 1 ಎಕ್ಸಾಂಪಲ್ ಸಿಎನ ತಪ್ಪಿ ಮಾಡಿದ್ರು ನಾವು. ಸೆಕೆಂಡ್ ಪಾಯಿಂಟ್ ಸರ್, ನಾನು ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಹೇಳ್ತೀನಿ ದಟ್ ಜಾಯಿಂಟ್ ಚೆಕ್ ಪೋಸ್ಟ್ ಇರಬೇಕು. ಬರೀ ಪೊಲೀಸ್ ಮೇಲೆ ಹಾಕಿದ್ರೆ ಹೇಗೆ ಆಗ್ತದೆ? ದಿಸ್ ಇಸ್ ದ ವರ್ಕ್ ಆಫ್ ರೆವಿನ್ಯೂ. ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಮೈಂಡ್ಸ್ ಇರಬೇಕು. ಅಂಡ್ ದೇ ಹ್ಯಾವ್ ದ CCTV ಸರ್. ಐ ಹ್ಯಾವ್ ಪರ್ಮನೆಂಟ್. ವಯಸ್ಸೆಲ್ಲ ನಮ್ದು 14 ಇದೆ. ಬೇಕಿದ್ರೆ ಸರ್ ನಮ್ದು 5 ರೆಸ್ಪಾನ್ಸ್ ಟೈಮ್ 5 ನಿಮಿಷ ಇದೆ. ವಾಟ್ ದೇ ವಾಂಟ್ ಸರ್, ದೇ ವಾಂಟ್ ಟು ಪುಟ್ ಎವ್ರಿಥಿಂಗ್ ಆನ್ ಅಸ್. ಆಮೇಲೆ ಕೋರ್ಟ್ ಅಲ್ಲಿ ಸರ್, ಇದು ಪ್ರತಿಯೊಂದು ಲೋಕ ಅದಾಲತ್ನಲ್ಲಿ ಇದು ಫಸ್ಟ್ ಅವರನ್ನ ಡಿಸ್ಪೋಸ್ ಮಾಡ್ತಾರೆ. 5,000 6,000 ಫೈನ್. ದಟ್ ಈಸ್ ಅವ್ರಿಗೆ ಏನ್ ಲಿಕ್ಕೇನಿಲ್ಲ ಸರ್. ಈಗಲೇ ನೆಕ್ಸ್ಟ್ ಮಂತ್ ಒಂದು ಲೋಕ ಅದಾಲತ್ ಇದೆ ಸರ್. ದೀಸ್ ಕೇಸಸ್ ಫಸ್ಟ್ ಟು ಬಿ ಡಿಸ್ಪೋಸ್ ಸರ್. 5,000 10,000 ಫೈನ್ ಸರ್. ದೇ ಡೋಂಟ್ ಕೇರ್.
ಸರ್ ಈಗ ನಾವು ಬೇಕಿದ್ರೆ ವೆಹಿಕಲ್ ಸೀಸ್ ಮಾಡಕ್ಕಾಗಲ್ಲ ಸರ್ ಇದ್ರ ಪ್ರಶ್ನೆ ಇಲ್ಲ ಸರ್. ದೇ ಹ್ಯಾವ್ ದ ರೈಟ್ ಕಂಪ್ಲೇಂಟ್. ಸರ್ ಒನ್ ಸಬ್ಮಿಷನ್ ಸರ್. ಈಗ ನೋಡಪ್ಪ, ನೀವು ಇನ್ನೊಬ್ಬರ ಮೇಲೆ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಶಿಫ್ಟ್ ಮಾಡಕ್ ಹೋಗ್ಬೇಡಿ. ಒಂದು ಸಬ್ಮಿಷನ್ ಸರ್. ಈಗ ನ್ಯಾಷನಲ್ ಹೈವೇ ವರ್ಕ್ ಆಗಲಿ ಯಾವುದೇ ಇಂಪ್ಯಾಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸ್ಯಾಂಡನ್ನ ಎಲ್ಲೆಲ್ಲಿ ಇದು ಮಾಡ್ತಿದ್ದಾರೆ ಅವ್ರು ನಾನು ಮೊನ್ನೆ ಒಂದು ಯಾವುದು ವಿಮಲ್ ಕನ್ಸ್ಟ್ರಕ್ಷನ್ ಅಂತ ಹೋಗಿದ್ದೆ, ಅಲ್ಲಿ ಸ್ಟಾಕ್ ಇತ್ತು. ಅವರು ಹಳೇದು ಯಾವ್ದೋ ಸೀಸ್ ಮಾಡಿದೀವಿ ಅಂತ ಇಟ್ಕೊಂಡು ಅದನ್ನ ಮತ್ತೆ ಅದನ್ನೇ ಸ್ಟಾಕ್ ಮಾಡ್ತಿದ್ದಾರೆ ಇಲ್ಲಿಗಲ್ ಅವ್ರ ಹತ್ರ ತಗೊಂಡು. ಅವನ್ನೆಲ್ಲ ಕನ್ಸ್ಟ್ರಕ್ಷನ್ ನಾವು ಬ್ಲಾಕ್ ಮಾಡಿದ್ರೆ ನಾವು 4 ಜನ ಇದ್ದಾರೆ ಸರ್ ಜೀವನದಷ್ಟು ಅಷ್ಟೇ ಅದನ್ನ ಇದು ಮಾಡೋದಕ್ಕೆ. ನಾನೇ ಮೊನ್ನೆ ಹೋಗಿ ನಾನೇ ಖುದ್ದಾಗಿ ನಿಂತು ಅದನ್ನ ಖಾಲಿ ಗಾಡಿಗಳನ್ನ ತೆಗೆಸಿ ವಾಮಂಜೂರ್ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ PCR ಮಾಡಿಸಿದೀವಿ ಸರ್. ಈಗ ಇಷ್ಟು ನಮ್ಮ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಪ್ರಯತ್ನ ಅಂತ ಆಗಿದೆ, ಈಗ ಪ್ರಯತ್ನ ವಿಫಲ ಆಗ್ತಾ ಇರೋದು. ಪ್ರಯತ್ನ ಪೊಲೀಸರು ಇದು ಮಾಡಿದ್ರೆ ಸರ್ ಸಪೋರ್ಟ್ ಮಾಡಿದ್ರೆ 100% ನಾವು ಕಂಟ್ರೋಲ್ ಮಾಡ್ತೀವಿ. I can assure on the behalf of the Commission and Deputy that let them inform ಇಲ್ಲಿವರೆಗೆ ಸರ್ ನಾಟ್ ಅ ಸಿಂಗಲ್ ಕಾಲ್ ಇನ್ ನೈಟ್ ಈ ರೀತಿ ನಡೆದಿದೆ ಸರ್. ನಮ್ಮ ಪೊಲೀಸ್ ಕಳಿಸಿ ಐ ಆಮ್ ರೆಡಿ ಟು ಸೆಂಡ್. ಐ ಹ್ಯಾವ್ ಗಿವನ್ ಮೈ ಓನ್ ನಂಬರ್. ಬೇಕಿದ್ರೆ ಯಾವ ಅಂಡ್ 24 ನೋಡಿ ಹೇಳಿ ಸರ್ ಡಿಫಿಕಲ್ಟ್ ಎಕ್ಸರ್ಸೈಸ್ ಬಟ್ ಎಲ್ಲರೂ ಸೇರಿ ಮಾಡಬೇಕು ಸರ್. ಮೈನ್ಸ್ ಅಂಡ್ ಜಿಯಾಲಜಿ ಇಸ್ ದ ಫಸ್ಟ್ ರೆಸ್ಪಾಂಡೆಂಟ್ ಅಂಡ್ ರೆಸ್ಪಾನ್ಸಿಬಲ್ ಇಲಾಖೆ ಅವ್ರದ್ದು. ಅವರು ಬಂದಿಲ್ಲ ಇವರು ಬಂದಿಲ್ಲ ಹೇಳಲಿಕ್ಕೆ ಅವ್ರಿಗೂ ಅವಕಾಶ ಇಲ್ಲ. ಅವರು ರೈಟಿಂಗ್ ನಲ್ಲಿ ಯಾವ್ದಾದ್ರು ಲಾರಿ ಸೀಸ್ ಮಾಡಿದಾಗ ಹೋಗಿ ಕಂಪ್ಲೇಂಟ್ ಕೊಡೋ ಜವಾಬ್ದಾರಿ ಅವ್ರದ್ದು ಇದ್ದೇ ಇದೆ. ಸೊ ಫಸ್ಟ್ ಪರ್ಸನ್ ಟು ರೆಸ್ಪಾಂಡ್ ಅಂಡ್ ರೆಸ್ಪಾನ್ಸಿಬಲ್ ಇಸ್ ಯು. ಮೇಡಮ್ 2014 ನಮ್ಮ ಇಲಾಖೆನಲ್ಲಿ ತುಂಬಾ ಕಡಿಮೆ ಇದೆ ಸ್ಟಾಫ್ ಅಂತ ಅಂದ್ಬಿಟ್ಟು ಎಲ್ಲ ಇಲಾಖೆಗೂ ಈವನ್ RI ಹೋಬಳಿ ಲೆವೆಲ್ ಸಬ್ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬರು ಅವ್ರವ್ರದ್ದು ಅಧಿಕಾರನ It's your choice to work there. So we are working, we are 100% ಎಫರ್ಟ್ ಹಾಕ್ತಾ ಇದೀವಿ ಇಲ್ಲಿಗಲ್ ಕಂಟ್ರೋಲ್ಗೆ. ನಮ್ಮ ಇಲಾಖೆಯಿಂದ ಮೇಡಮ್ ಕೇಸ್ ಆಗಿರೋದು 107. ಈಗ ನಿಮ್ಮ ಹತ್ರ ಇದೆಲ್ಲ ಹೆಚ್ಚಿದೆ ಈಗ ಇದೆಲ್ಲ ಟೋಲ್ ಬೇರಿಲ್ವಾ ನಿಮ್ಮಲ್ಲಿ? ಟೋಲ್ ಇಲ್ಲ. ಎಲ್ಲೋ ನೀವು ಕಂಟ್ರೋಲ್ ಮಾಡಿ ಚೆಕ್ ಪೋಸ್ಟ್ ತರ ಏನು ಕಂಟ್ರೋಲ್ ಸರ್ ಒಂದು ಚೆಕ್ ಪೋಸ್ಟ್ ಅಡ್ಡೂರ್ ಚೆಕ್ ಪೋಸ್ಟ್ ಹಾಕಿದ್ದಾರೆ ಸರ್. ನಿನ್ನೆ ಒಂದು ಅಡ್ಡೂರ್ ಚೆಕ್ ಪೋಸ್ಟ್ ಅಡ್ಡೂರ್ ಹತ್ರ ಒಂದು CCTV ಕ್ಯಾಮೆರಾಗಳೆಲ್ಲ ಹಾಕಿ ನೋಡೋದಿಲ್ವಾ? ಎಷ್ಟು ಅಡ್ಡೂರ್ ಚೆಕ್ ಪೋಸ್ಟ್ ಅಲ್ಲಿ ಒಂದು ಕಂಪೋಸಿಟ್ ಚೆಕ್ ಪೋಸ್ಟ್ ಮಾಡಿ ಅಂತ ಒಂದು ಲೆಟರ್ ಕೂಡ DC ಅವರಿಗೆ ಬರ್ತಿದ್ದೀನಿ ಸರ್. ಅಲ್ಲಿ Look, you have not signed the proceedings of the DC's meeting. DC ಮಾಡಿರೋ ಮೀಟಿಂಗ್ proceedings DC ಸೈನ್ ಮಾಡಿದ್ಮೇಲೆ ನೀವು ಸೈನ್ ಮಾಡಿಲ್ಲ. ಇಲ್ಲ ಮೇಡಮ್. First do that. You don't have an option. ಅದರಲ್ಲಿ ಏನು ಬರ್ಸಿದಾರೋ ಮೀಟಿಂಗ್ ಪ್ರೊಸೀಡಿಂಗ್ಸ್ ಆಗಿದೆ. ವರ್ಕ್ ವಿಲ್ ಹ್ಯಾಪನ್ ಆಸ್ ಪರ್ ದಿ ಪ್ರೊಸೀಡಿಂಗ್ಸ್. ನೀವು ಫಸ್ಟ್ ಪ್ರೊಸೀಡಿಂಗ್ ಸೈನ್ ಮಾಡಿ. ಎಸ್ ಮೇಡಮ್. ಸುಮ್ಮನೆ ಈಗ ಅಧಿಕ ಪ್ರಸಂಗತನ ಬೇಡ. ಈಗ ಜವಾಬ್ದಾರಿ ನಿಮ್ದು. ಕೆಲಸ ಆಗದೆ ಹೋದ್ರೆ ನೀವು ಬಂದು ಹೇಳ್ಬೇಕು, ಈ ತರ ಆಗ್ತಾ ಇದೆ ನಮ್ಮ ಕೈಲಿ ಇಂಥ ಸಮಸ್ಯೆ ಇದೆ ನಾವು ಅಂತ ಹೇಳ್ಬೇಕು. ನೀವು ಸುಮ್ಮನೆ ಬಂದ್ಬಿಟ್ಟು ಈ ತರ ಇದೆ ಪೊಲೀಸರು ರೆಸ್ಪಾಂಡ್ ಮಾಡಲಿಲ್ಲ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂತ ಅದ್ರ ಕತೆ ಹೇಳಕ್ಕಿಲ್ಲ ನೀವು. ಯಾಕೆ ನೀವು ಪ್ರೊಸೀಡಿಂಗ್ ಯಾಕೆ ಸೈನ್ ಮಾಡಿಲ್ಲ? ಸರ್ 1.5 ವರ್ಷದಿಂದ ಈ ತರ ನೀವು ಒಂದು ಸಬ್ಮಿಷನ್ ಸರ್ 1.5 ವರ್ಷದಿಂದ ಯಾವ್ದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಆಗಲಿ ಸ್ಯಾಂಡ್ ಕಮಿಟಿ ಮೀಟಿಂಗ್ ಆಗಲಿ ಅಥವಾ ಕ್ರಷರ್ ಕಮಿಟಿ ಮೀಟಿಂಗ್ ಆಗಲಿ 2 ವರ್ಷದಿಂದನೂ ಆಗಿಲ್ಲ. ಅದ್ಮೇಲೆ ನಾನು ಚೆಕ್ ಮಾಡಿದ್ಮೇಲೆ ಇದು ಯಾವುದೂ ಫೈಲ್ಗಳು ಕ್ಲಿಯರ್ ಆಗಿಲ್ಲ ಅಂತ ಅಂದ್ಬಿಟ್ಟು DC ಅವರ ಗಮನಕ್ಕೆ ತಂದು 3 ಸತಿ ಅಜೆಂಡಾ ವಾರಿ ತಗೊಂಡು ಹೋಗಿದ್ದೀವಿ ಮೇಡಮ್. ತಗೊಂಡು ಹೋದ್ರು ಕೂಡ ಅವರು ನೀವು ಇದನ್ನ ಯಾಕೆ ತಂದಿದ್ದೀರಿ ಅಂತ ನಾನು ಲೆಟರ್ ಕೂಡ ನಮಗೆ DC ಸಾಹೇಬರಿಗೂ ಸಬ್ಮಿಟ್. DC is the head of the district administration. I am not speaking anything. Please, this is not a forum for all this kind of thing. Yes. Look very cheap if they come out. It will be really looking very bad if as a DC I talk about this thing in front of ಇದು ನೀವು ಈ ಸ್ಯಾಂಡ್ ಸಂಬಂಧ ಇಲ್ಲಿ ಚರ್ಚೆ ಆಗ್ತಾ ಇದೆ. ಸ್ಯಾಂಡ್ ಸಂಬಂಧ ಇದು ಮೀಟಿಂಗ್ ಯಾರು ಕಾಲ್ ಮಾಡಿದ್ದಾರೆ, ಯಾಕೆ ಮೀಟಿಂಗ್ ಪೋಸ್ಟ್ಪೋನ್ ಆಯ್ತು, ಯಾರ ಮೇಲೆ ರೇಟ್ ಬಂತು, ಅದರಿಂದ ಯಾಕೆ ಪೋಸ್ಟ್ಪೋನ್ ಆಯ್ತು, ತದನಂತರ ನೀವು ಅಜೆಂಡಾ ಏನ್ ಮಾಡಿದ್ರಿ, ಇದರಲ್ಲಿ ಮೀಟಿಂಗ್ ಅಲ್ಲಿ ಕೂತಿದ್ದವರು ಎಲ್ಲರೂ ಆಫೀಸರ್ಸ್ ಇಲ್ಲೇ ಇದ್ದಾರೆ. This is not, I have never done this, I will not do, I will not be dragged into that level of discussion, madam, I am sorry. ಈಗ come to only the merit of the discussion ಬಗ್ಗೆ ಮಾತ್ರ ಸೀಮಿತ ಮಾಡ್ಕೊಂಡು ಮಾತಾಡಿ. My request to you, let's have this thing later. You just ಇದರಲ್ಲಿ ಈಗ ಸರ್ CCTV ಕ್ಯಾಮೆರಾಸ್ ಎಷ್ಟು ಹಾಕಿದ್ದೀವಿ ಅದನ್ನ ಹೇಳಿ. How many CCTV cameras have we approved? I have approved and we have installed. Number ಹೇಳಿ. 60 sir.
60 CCTV ಕ್ಯಾಮೆರಾ ಸರ್, ಪೇಯ್ಡ್ ಅನ್ನ ಕೊಡ್ಲಿ ಅಂತ ಹೇಳಿದ್ರಿ ಸರ್. ಸರ್ ನಮ್ಮಲ್ಲಿ ಯಾರಾದ್ರೂ ಒಂದು ಎವಿಡೆನ್ಸ್ ತಗೊಂಡು ತೋರಿಸಿದ್ದೀರಾ? ಸರ್ 42 ಕೇಸ್ ಬುಕ್ ಮಾಡಿದ್ದೀವಿ ಸರ್. ಅದು ಆಫ್ಲೈನ್ ಆನ್ಲೈನ್ ಆಗ್ತದೆ ಸರ್. ಅವ್ರು ಏನ್ ಮಾಡ್ತಾರೆ, ಕಮಿಟಿ ಮೀಟಿಂಗ್ ಅಲ್ಲಿ ಸಬ್ಮಿಷನ್ ಕೂಡ ಕೊಟ್ಟಿದ್ದೀವಿ. ಅವರು ವೆಹಿಕಲ್ ನಂಬರ್ ಕ್ಲಿಯರ್ ಆಗಿಲ್ಲ ಸರ್ ಅದರಲ್ಲಿ. ಅದ್ರ ಜೊತೆಗೆ ನಾವು ಸಬ್ಮಿಷನ್ ಕೂಡ ಕೊಟ್ಟಿದ್ದೀವಿ ಸರ್. ರಿಸಲ್ಟ್ ನೋಡಿ, ಏನು ಚರ್ಚೆ ಅಲ್ಟಿಮೇಟ್ಲಿ ರಿಸಲ್ಟ್ ಇಸ್ ಝೀರೋ. Sir, she has written a letter to me saying that meeting allu ಹೇಳಿಲ್ಲ. She is writing a letter to me saying that CCTV ಕ್ಯಾಮೆರಾದಲ್ಲಿ 27 ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಹೇಳಿದ್ರಿ ಟೆಂಡರ್ ದಾನ ಅವ್ರು ಕೆಲಸ ಮಾಡ್ತಾ ಇಲ್ಲ. Is that my responsibility? I have approved this thing. ನೀವು ಅವ್ರ ಕೆಲಸ ಮಾಡ್ತಾ ಅಂತ ಫಾಲೋ ಮಾಡಬೇಕು. ಇಲಾಖೆದು ಕೆಲಸ ಅವರಿಗೆ ಕಾಲ್ ಮಾಡಿ ಅಂತ ಕೂಡ ನೋಡಮ್ಮ, ನೀವು ಅಧಿಕಾರಿ ನಿಮ್ ಕಡೆ ಕೆಲಸ ಮಾಡೋದಕ್ಕೆ ನಿಮ್ಮ ಏನ್ ಜವಾಬ್ದಾರಿಗಳನ್ನ ಇನ್ನೊಬ್ಬರ ಮೇಲೆ ಸುಲಭ ಹಾಕೊಂಡು ನೀವು ತಪ್ಪಿಸ್ಕೊಂಡು ಹೋಗ್ಬೇಡಿ. ಆಗ್ತಿಲ್ಲ ಸರ್. ನಿಮ್ಮ ಖುದ್ದಾಗಿ ಇಲ್ಲ, ನಿಮ್ಮ ಉತ್ತರಗಳು ಕರೆಕ್ಟ್ ಆಗಿಲ್ಲ. ನೀವು ಈ ತರ ಅವರ ಪೊಲೀಸ್ ಸರಿ ಇಲ್ಲ, DC ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನೀವು ಮಾತ್ರ ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಮತ್ತೆ ಈಗ ಈ ತರ ಉತ್ತರಗಳನ್ನು ಕೊಡಬಾರ್ದು. ಫೇಲಿಯರ್ ಅಂತೂ ಇದೆ. ಯಾಕಂದ್ರೆ ನಿಮ್ಮ ಓನ್ ಸ್ಯಾಂಡ್ ಇದಕ್ಕೆ ನಿಮ್ಗೆ ಸೇಲ್ ಮಾಡಕ್ ಆಗ್ತಾ ಇಲ್ಲ. ಬೇರೆ ಕಡೆ ಎಲ್ಲ ಕಡೆ ಮಾರಾಟ ಆಗ್ತಾ ಇದೆ, ಅವ್ಯಾದ್ರೊಳಗೆ ಆಗ್ತಾ ಇದೆ. ಅದನ್ನ ನೀವು ಡಿನೈ ಮಾಡಕ್ ಆಗೋದಿಲ್ಲ. ಅದು ಕಂಟ್ರೋಲ್ ಮಾಡೋದಕ್ಕೆ ನೀವು ಯಾರು ಕೂಡ ಇದುವರೆಗೂ ನನ್ನದನ್ನು ಕೂಡ ಬಂದು ಡಿಸ್ಕಸ್ ಮಾಡಿಲ್ಲ. ಸರ್ ಈ ತರ ಮಾಡ್ಬೇಕು, ಈ ತರ ಕಂಟ್ರೋಲ್ ಮಾಡ್ಬೇಕು, ಈ ತರ ಏನಾದ್ರು ಮಾಡೋಣ. ಒಂದ್ ದಿವಸದ ಬಂದು ಹೇಳಿದ್ದೀರಾ? ಏನ್ ಹೇಳಿಲ್ಲ ನೀವು. ಸೊ ಸುಮ್ಮನೆ ಇವಾಗ ಅದನ್ನ ಬೇಡ, ನಿಮ್ಮೆಲ್ಲ ಆಕ್ಷನ್ ತಗೊಳ್ಬೇಕಾಗತ್ತೆ ಅಷ್ಟೇ. ಈ ತರ ಎಲ್ಲ ಮಾಡ್ಕೊಂಡಿದ್ರೆ ಈಗ ಯಾವ್ದೇ ಒಂದ್ ಕಂಪ್ಲೇಂಟ್ ವಿತ್ ಫೀಡ್ ವಿತ್ ಇದು ಈ ತರ ಆಗಿದೆ, ಇಂತ ಲಾರಿ ಇಂತ ನಂಬರ್ ಹಿಡಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರು ಫೀಡ್ ಆದ್ರೂ ಕೊಡ್ಬೇಕಾಗಿತ್ತು ನೀವು. ಸರ್ ನಾವು ಕೇಸ್ ಬುಕ್ ಮಾಡಿದ್ದೀವಿ ಸರ್. PCR ಓಕೆ, ಈಗ ಇದ್ರದ್ದು ಒಟ್ಟಾರೆ ಇದು ಇನ್ನೊಂದ್ಸಲ ನೀವು ಕೂತ್ಕೊಳ್ಳಿ. ಇದನ್ನ ನಾವು ಕಂಟ್ರೋಲ್ ತಗೊಂಡು ನೋಡೋಣ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಕೂಡ ಹುಡುಕ್ಬೇಕು ಸೊಲ್ಯೂಷನ್. ಅಲ್ಲ, ಈಗ ಪೂಜೆ ಅವರು ಹೇಳಿದ ಸಜೆಷನ್ ಕರೆಕ್ಟ್ ಇದೆ ಸರ್. ಫ್ರೀ ಮಾಡಿ ಸರ್, ಎಲ್ಲ ಫ್ರೀ ಮಾಡಿದ್ರೆಲ್ಲ ಅದೇ ಸರ್. ಇವರು ಹೇಳಿದಾಗೆ ತಾವೊಂದು ಮಿನಿಸ್ಟರ್ ಕೂತಿ ಕನ್ಸರ್ನ್ ಮಿನಿಸ್ಟರ್ ಅದನ್ನ ಮಾಡೋಣ. ಕೂತು ಮೀಟಿಂಗ್ ಮಾಡಿದ್ರೆ ಅದ್ರಲ್ಲಿ ತುಂಬಾ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಸಣ್ಣ ಪುಟ್ಟ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಈಗ ಇದರದ್ದು ಈ ನಿಮ್ಮ ಈ ವಿಡಿಯೋ ಕ್ಯಾಮ್ರಾ ಹಾಕಿದಿರಲ್ಲ, CC ಕ್ಯಾಮ್ರಾ ಫೀಡ್ ಎಲ್ಲಿಗೆ ಹೋಗ್ತಾ ಇದೆ? ಅದು ಸರ್ ಸರ್ವರ್ ನಮ್ಮ ಇಬ್ರು ಹುಡುಗಿಯರು, ಇಬ್ರು ನಮ್ಮ ಸ್ಟಾಫ್ ಮಾನಿಟರ್ ಮಾಡ್ತಿದ್ದಾರೆ. ನೋಡಿ, ಅದೆಲ್ಲ ಮಾಡೋದಕ್ಕಿಂತ ಯಾಕೆ ನೀವು ನಿಮ್ಗೆ ನಿಮ್ಮಿದಕ್ಕೆ ಯಾಕೆ ಕೊಡಕ್ಕಾಗಲ್ಲ ಫೀಡ್ ಪೊಲೀಸ್ ಸ್ಟೇಷನ್ಗೆ? ಸರ್, ಒಟ್ಟಿನಲ್ಲಿ ಇದಕ್ಕೆ ಏನಾದರೂ ಸೊಲ್ಯೂಷನ್ ತರಲೇಬೇಕು. ಸೂತ್ರ ಮಾಡಿ ಒಂದು ಸೊಲ್ಯೂಷನ್ ತರಲೇಬೇಕು ಸರ್. ಇದಕ್ಕೆ ಎರಡು ಮುಖ ಇದೆ. ಒಂದು ಕಡೆ ಕಂಟ್ರೋಲ್ ಆಗಬೇಕು, ಇನ್ನೊಂದು ಕಡೆ ಅವೈಲಬಿಲಿಟಿ ಬೇಕು. ಆದ್ರಿಂದ ಒಂದು ತಾವೆಲ್ಲ ಹೋಗಿ ಇದಕ್ಕೊಂದು ಏನಾದರೂ ಸೊಲ್ಯೂಷನ್ ಈ ಜಿಲ್ಲೆ